ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕುಮಾರ್ ಬ್ಲಾಗ್ಸ್. ಇವತ್ತು ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ಗೆ ಮಿಕ್ಸಿ ಜಾರ್ಗೆ ಈರುಳ್ಳಿ, ಟೊಮಟ, ಕಡಲೆ, ಹುಣಸೆಹಣ್ಣು, ಖಾರದ ಪುಡಿ, ಕಾಯಿ ಇದಿಷ್ಟನ್ನು ಹಾಕಿ ರುಬ್ಕೊಬೇಕು. ನೆಕ್ಸ್ಟ್ಗೆ ಕುಕ್ಕರಲ್ಲಿ ಸ್ವಲ್ಪ ಬಿಸಿನೀರಿಟ್ಟು ಅದು ಕುದಿವಾಗ ಬೇಳೆ ಹಾಕ್ಕೋಬೇಕು. ಬೇಳೆ ಹಾಕೊಂಡ್ಮೇಲೆ ಸಣ್ಣ ಈರುಳ್ಳಿ ಬಿಡಿಸ್ಕೊಂಡು ಸಣ್ಣ ಈರುಳ್ಳಿ ಹಾಕ್ಕೊಬೇಕು. ಸಣ್ಣ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಬೇರೆ ಬರುತ್ತೆ. ತರಕಾರಿ ಬಂದು ಗೆಡ್ಡೆಕೋಸು ಹಾಕ್ಕೊಂಡಿದ್ದೀನಿ. ನಿಮ್ಮಲ್ಲಿ ಏನು ತರಕಾರಿ ಇದೆಯೋ ಅದನ್ನು ಹಾಕೊಬೋದು. ಕ್ಯಾರೆಟು, ಬೀನಿಸು ಆ ಥರ ಬೇರೆ ಏನಾದ್ರು ಹಾಕೊಬೋದು. ಇನ್ನೊಂದು ತರಕಾರಿ ಹಾಕಿದ್ಮೇಲೆ ರುಬ್ಬಿರೋ ಅಂಥ ಮಸಾಲನ್ನ ಅಲ್ಲಿಗೆ ಹಾಕಿ ನೀರು ಕೂಡ ಅದಕ್ಕೆ ಮಿಕ್ಸ್ ಮಾಡಿ ಎಷ್ಟು ಬೇಕು ಅಷ್ಟಕ್ಕೆ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಉಪ್ಪು ಹಾಕಿದೆ. ಉಪ್ಪು ಹಾಕೊಂಡ್ಮೇಲೆ ಮುಚ್ಚಿದ್ರೆ ಕುಕ್ಕರಲ್ಲಿ ಎಲ್ಲ ಮೇಲೆ ಕೂಗಿದಾಗ ಮೇಲೆಲ್ಲ ಅಂಟ್ಕೊಂಡ್ಬಿಡುತ್ತೆ ಅಂಥೇಳಿ ಇನ್ನೊಂದು ಸಣ್ಣ ಬೋಸಿಗೆ ತೆಗೆದು ಅದನ್ನು ಹಾಕಿ ಬದನೆಕಾಯಿನ ಜೊತೆಗೆ ಹಾಕಿ ಕೂಗಿಸ್ಬಾರ್ದು. ಕೂಗಿಸಿದ್ರೆ ಅದೆಲ್ಲ ಫುಲ್ ಬೆಂದೋಗ್ಬಿಡುತ್ತೆ. ಅದರಿಂದ ಸಣ್ಣ ಬೋಸಿಗೆ ಹಾಕಿ ಬೇರೆ ಸಪ್ರೇಟಾಗಿ ಬೇಯಿಸ್ಕೊಂಡ್ಮೇಲೆ ಒಗ್ಗರಣೆಗೆ ರೆಡಿ ಮಾಡಿದೆ. ಎಣ್ಣೆ ಹಾಕಿ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಂಬಾರನ್ನ ತೆಗೆದು ಅದಕ್ಕೆ ಹಾಕಿ 2 ನಿಮಿಷ ಬೇಯಿಸಿ ಅದರಲ್ಲಿರೋ ಒಗ್ಗರಣೆ ಮಾಡಿರೋದನ್ನ ಕುಕ್ಕರ್ಗೆ ಹಾಕಿದ್ವಿ. ಸೊ ಸಾಂಬಾರು ರೆಡಿ ಆಯಿತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.